ವೆಲ್ಕಮ್ ಟು ಮೈ ನ್ಯೂ ಕುಕಿಂಗ್ ಚಾನಲ್ ಗೆ ಸ್ವಾಗತ. ಪ್ಯೂರ್ ಆದಂತ ಒಂದು ವೆಜ್ ನಮ್ಮ ಮನೆ ವೆಜ್ ಬಿಡ ಹಂಗಂತಲ್ಲ ಅದೆಲ್ಲ ಮಾಡೇ ಇಲ್ಲೇ ಹೋಗ್ರ ಕಟ್ಟಾರ ಇದು ಕುರಿ ಕಟ್ ಮಾಡಾಕತ್ತಾರ ಹಂಗ್ ಮಾಡಾಕತ್ತಾರ ಅಲ್ಲ ಮೇ ಕುರಿ ಅಲ್ಲ ಎರಡು ಸುಳಿ ಹೂಕೋಸ್ ವೆರೈಟಿ ಏನಂದ್ರೆ ನಾರ್ಮಲ್ ಅರ್ಶನ ಹಾಕ್ಬೇಕು ಬಿಕಾಸ್ ಆಫ್ ಸಮ್ ಕಲರ್ಸ್ ಅಂಡ್ ಗಿರ್ಮಿಟ್ ಈಗ ತಿನ್ನೋಣ ಕುದ್ದೈತಿ ಇದು ಆಲ್ಮೋಸ್ಟ್ ಆಲ್ ಈಗ ಇದನ್ನು ದಬಾಯಿಸಿದ್ ಹಾಕ್ಯಾಣ ಸ್ವಲ್ಪ ಹಿಂಗ ಮೇಲೆ ಕೆಳಗೆ ನೀರಿನ ಅಂಶ ಇರತ್ತ ಈಗ ಸ್ವಲ್ಪ ತಡಕಾಲಿ ಓ ಮೈ ಗಾಡ್ ಅದಕ್ಕೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತರಿಸಿನಿ ಫಸ್ಟ್ ಈರುಳ್ಳಿ ನಾರ್ಮಲ್ ಆದಂತ ಎಕ್ಸ್ಪೈರಿ ಆದಂತ ಸಾಸಸ್ ಯೂಸ್ ಮಾಡ್ತೀವಿ ನೀರು ಹಾಕ್ಬಿಡ್ಬೇಕು ಸ್ವಲ್ಪ ಶೆಫ್ ಗಚ್ಚರ ತಾಟಿ ಪ್ರೊಸೆಸ್ ಆಗಿರ್ತಲ್ಲ ಪ್ರಜ್ವಲ್ ಅವಾಗೆ ತಿಂದು ಕುಂತಾರ ಆದ್ರೂ ಸ್ವಲ್ಪ ರಿವ್ಯೂ ತಗೋಬೇಕಲ್ಲ ಪಂಗಮ್ಮ ಹೆಂಗಿತ್ತಮ್ಮ ಎಲ್ಲಿ ಬೇ ಪಲ್ಯನೇ ಕಾಣವಲ್ಲ ಅದೇನ್ ಪೀಸ್ ಇಲ್ಲಿ ನೋಡಿ ಮೇಲೆ 5 ಸ್ಟಾರ್ ಒಳಗೆ ಎಷ್ಟು ಸ್ಟಾರ್ ಕೊಡ್ತೀವಿ ಟೇಸ್ಟಿಗೆ ಸೇಮ್ ಅಲ್ಲಲ್ಲೇ ಒಟ್ಟು 5 ಸ್ಟಾರ್ ಒಳಗ ಎಷ್ಟು ಸ್ಟಾರ್ ನೀ ಕೊಡ್ತಿ ಸ್ಮೆಲ್ ಆಗಿ ನೀನು ರೇಟಿಂಗ್ ಹೇಳ ನಿನ್ನ ತಿನ್ನಕತ್ತಿಲ್ಲ ಸ್ಮೆಲ್ ಆಗಿ ರೇಟಿಂಗ್ ಹೇಳಿ ನೀನು ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಕುಕಿಂಗ್ ಚಾನಲ್ ಗೆ ಸ್ವಾಗತ. ಇವತ್ತಿನ ಗೈಸ್ ಇದನ್ನ ತಗೊಂಬಂದು ನಮ್ಮ ಪ್ರಜ್ವಲ ತಂದು ಬಂದಾಗ ನಿಯರ್ ಬೈ 1 ತಿಂಗಳಾಗ ಬಂತು ತಿಂಗಳಲ್ಲ ಒಟ್ಟು 1 ವಾರ ಆಗಿ ಬಂತು. ಇದನ್ನ ಈ ತರ ಐತೆ. ಇವತ್ತು ನಾನು ಈ ಗೋಬಿ ಮತ್ತ ಆಲೂಗಡ್ಡಿ ತಗೊಂಡು ಒಂದು ಪ್ಯೂರ್ ಆದಂತ ಒಂದು ವೆಜ್ ನಮ್ಮ ಮನೆ ವೆಜ್ ಬಿಡ ಹಂಗಂತಲ್ಲ ಅದು ಚಲೋದು ಒಂದು ಪಲ್ಯ ಮಾಡಾಕತ್ತೀನ್ರಿ. ಇವತ್ತೆಲ್ಲ ಪೂರಾ ಹ್ಯಾಂಡ್ ಓವರ್ ನಂದ ಯಾವ್ದು ಮಮ್ಮಿದಿರಲ್ಲ ನಾರ್ಮಲ್ ಸಣ್ಣ ಪುಟ್ಟ ಒಟ್ಟು ಮಾಡೋದೆಲ್ಲ ಮಾಡೇ ಇಲ್ಲೇ ಹೋಗ್ರ ಕಟ್ಟಾರ ಅದು ಇದು ಕುರಿ ಕಟ್ ಮಾಡಾಕತ್ತಾರ ಹಂಗ್ ಮಾಡಾಕತ್ತಾರ ಅಲ್ಲ ಮೇ ಕುರಿ ಅಲ್ಲ ಗೈಸ್ ಈಗ ಸ್ವಲ್ಪ ಎನರ್ಜಿ ತೊಗೊಳಕ ಗಿರ್ಮಿಟ್ ತಂದಿವಿ ಅನ್ನಕ್ಕ ಮೆತ್ತಗಾಗತ್ತದ 2 ಪ್ಲೇಟ್ ತಂದಿ ನಾನು ಅವ ಅಂತ ಅವ ನೋಡವ ಅದಕ್ಕೆ 2 ಸುಳಿ ನಿಂಗೆ ನೋಡಿ ಸ್ಮೈಲ್ ನೋಡಿಲ್ಲ ಅಜೇಸ್ ಈಗ ಮಾಡಿ ಪಟ್ ತಿನ್ನೋಣ ಅಂತ ಹೇಳ್ಕೊಂತ ಎರಡೇನ್ ಬೇಡ ನಂದು ಇಷ್ಟು ಕಂಡ್ರೆ ಸಾಕು ಇಲ್ಲಿ ಮಟ್ಟ ಕಾಣ್ತೈತಿ ಇದೇನ್ ಬೇಡ ನಾನು ಹಿಂಗ್ ತೋರ್ಸು ನಾನು ಎದ್ರ ಬಗ್ಗೆ ಮಾತಾಡ್ತಿರ್ತನಲ್ಲ ಅವಾಗ ಹಿಂಗ್ ತೋರ್ಸು ಅವಾಗ ಹಿಂಗ್ ತೋರ್ಸು ಅಜೇಸ್ ಈಗ ನಾರ್ಮಲ್ ಆಗಿ ಈಗ ಹೂಕೋಸು ಹೆಚ್ಕೊಂಡೆ ಅಂದ್ರೆ ಈಗ ನಾನೇನ್ ಮಾಡಕತ್ತೀನಿ ಹೂಕೋಸು ವೆರೈಟಿ ಏನಂದ್ರೆ ನಾರ್ಮಲ್ ವಿಡಿಯೋ ನಾನೇ ಇಟ್ಕಪ್ಪ ನಿನ್ ಬಟನ್ ಗೇಟನ್ ಒತ್ತಕಣಕ್ ಹೋಗ್ಬೇಡ ನಾ ಆಫ್ ಅಂದಾಗ ಆಫ್ ಈಗ ಫೈನಲಿ ಇದೇನೈತಿ ಎಲ್ಲ ದಗ ಅಂತ ಹಾಕ್ಬಿಡ್ಬೇಕು ಇಲ್ಲಿ ಬಿಡು ಮೇನ್ ಪರ್ಫೆಕ್ಟ್ ಆಗ್ತದೆ. ಸ್ವಲ್ಪ ಅದಕ್ಕೆ ಏನ್ ಹಾಕ್ಬೇಕು ಅರ್ಶನ ಹಾಕ್ಬೇಕು ಬಿಕಾಸ್ ಆಫ್ ಸಮ್ ಕಲರ್ಸ್ ಅಂಡ್ ಗಿರ್ಮಿಟ್ ಈಗ ತಿನ್ನೋಣ. ಅದಾದ್ಮೇಲೆ ಸ್ವಲ್ಪ ಅರ್ಶನ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಹಾಕಿ ಆದ್ಮೇಲೆ ಸೀದಾ ಸ್ವಲ್ಪ ನಾರ್ಮಲ್ ಕುದಿಸಿ ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಅದನ್ನು ಮಾಡೋಣ. ಈಗ ಫೈನಲಿ ಕುದ್ದೈತಿ ಇದು ಆಲ್ಮೋಸ್ಟ್ ಆಲ್ ನನ್ನ ಟೇಸ್ಟ್ ಕುದ್ದೈತೆ ಗೈಸ್. ಈಗ ಕುದ್ದೈತಿ ಈಗ ಏನು ನಾರ್ಮಲ್ ಕುದಿಸ್ಬೇಕಂದ್ರೆ ಹೆವಿ ಮತ್ತು ಗಂಜಿ ಆಗಂಗೆ ಕುದಿಸ್ಬಾರ್ದು. ನಾರ್ಮಲ್ ಕುದಿಸಿ ಈಗ ಅದನ್ನ ಸೋಸಿ ಇದಕ್ಕೆ ಏನು ಮಾಡಿದ ಅನ್ನೋದು ಈಗ ಹೇಳ್ತೀನಿ. ಲೆಟ್ಸ್ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಐತೆ. ಈಗ ಇದನ್ನ ಇದು ಮಾಡ್ಕೊಂಡು ಏನು ಸೋಸ್ಕೊಂಡು ಈಗ ಹಾಕೊಂಡಿನಿ. ಇದಕ್ಕೇನು ಸ್ವಲ್ಪ ದೊಡ್ಡ ಹೆಚ್ಚಿನಿ ಆಲೂಗಡ್ಡೆ ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತಂದು ಈಗ ಇದನ್ನು ದಬಾಯಿಸಿದಕ್ಕೆ ಹಾಕ್ಯಾಣ. ಇದು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡೋಣ. ಈಗ ಅವಾಗ ಸ್ವಲ್ಪ ಇದಕ್ಕೆ ನೀರಿನ ಅಂಶ ಇರುತ್ತೆ ಅದಕ್ಕೆ ಸ್ವಲ್ಪ ನಾರ್ಮಲ್ ಹಾಕಿ ಮೇಲೆ ಕಲಿಸ್ಕೊಂಡು ಈಗ ತಡಿಲೆ ಇವ್ನ ಹಾಕಿ ತಡಿ ಯಾರ್ಲಿ ಸ್ವಲ್ಪ ತಡಕಾಲಿ ಈಗ ಆಲ್ಮೋಸ್ಟ್ ಅಲ್ಲಿ ಮೈದಾ ಹಿಟ್ಟು ಈಗೆಲ್ಲ ಸ್ವಲ್ಪ ಸಾಣಿಸಿ ಹಾಕ್ಬೇಕಲ್ಲ ಅದಕ್ಕೆ ಈಗ ಇದನ್ನ ಹಾಕ್ಯಂಡು ಫೈನಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕ್ಯಂಡು ಯಾಕಂದ್ರೆ ನಾರ್ಮಲ್ ಸ್ವಲ್ಪ ಹಾಕ್ಯಬೇಕು ಯಾಕಂದ್ರೆ ಮತ್ತೆ ಅಡುಗೆಗೆ ಹಾಕೋದಿರುತ್ತೆ ಅದಕ್ಕೆ ಸ್ವಲ್ಪ ನಾರ್ಮಲ್ ಹಾಕ್ಯಂಡು ಈಗ ಮತ್ತೆ ಪ್ರೀಮಿಕ್ಸ್ ಮಾಡಮ್ಮ. ಆ ಕಡೆ ಸಣ್ಣಗೆ ಎಣ್ಣೆ ಇಟ್ಕೊಂಡ್ಬಿಡ್ಬೇಕು ಈ ಕಡೆ ಮೆಲ್ಲಕ್ಕೆ ಇದನ್ನ ಮಾಡ್ಕೊಂಡು ಈಗ ಫೈನಲಿ ಈಗೆಲ್ಲ ಸ್ವಲ್ಪ ನಮ್ಮದು ಸ್ವಲ್ಪ ಇದು ಲೂಸ್ ಐತಿ. ಇದಾದ್ಮೇಲೆ ಈಗ ಸೀದಾ ಸ್ವಲ್ಪ ಎಣ್ಣೆ ಕಾದೈತಿ ಅದಕ್ಕೆ ಸೀದಾ ದಬಾಯಿಸಿ ಹಾಕ್ಬಿಡೋಣ. ಓ ಮೈ ಗಾಡ್ ಭಾಳ ದಿವಸ ಮತ್ತೆ ನಾರ್ಮಲ್ ಕುಕ್ಕಿಂಗ್ ಬ್ಲಾಗಿಗೆ ಬಂದೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಏನಾರು ಕೊಟ್ಟಿದ್ದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂಡ್ರೆ ನೀವು ಮಾಡಿಸ್ರಿ ಬೇರೆ ಮಾಡಿಸ್ರಿ ಅಂತ ಹೇಳ್ಕೊಂತ ಲೆಟ್ಸ್ ಗೋ. ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯ್ತು. ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಟೇಸ್ಟಿಗೆ ಸ್ವಲ್ಪ ಮೇಲೆ ಕೂಸ್ ಹೆಚ್ಕೊಂಡು ಅಂದ್ರೆ ಮೇಲೆ ಉದುರ್ಸಕ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ. ನಾನು ಇನ್ನೊಂದೇನಂದ್ರೆ ನನ್ನ ಮಾಡೋ ಇದ್ರಾಗ ಜಾಸ್ತಿ ನಾನು ಟೊಮೆಟೊ ಬಳಸಿ ಯಾಕಂದ್ರೆ ಹುಳಿ ನಾನು ಆಲ್ಮೋಸ್ಟ್ ಆಲ್ ನಿಂಬೆಹಣ್ಣು ಹಾಕೋದಕ್ಕೆ
ಇದನ್ನ ಬಳಸಲ್ಲ. ಅದಕ್ಕೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತರಿಸಿನಿ. ಈಗ ಇದು ಆಲ್ಮೋಸ್ಟ್ ಆಲ್ ಡ್ರೈ ಈ ಥರ ಗೈಸ್. ಇನ್ನೊಂದು ಏನಂದರೆ ಈ ಥರ ಆದರೆ ಬೆನಿಫಿಟ್ ಏನಂದರೆ ನೀವು ಈ ಥರ ಮಾಡ್ಕೊಂಡು ನೀವು ನಾರ್ಮಲ್ ಮೇಲೆ ಏನಾರು ಹಾಕಿ ತಿನ್ಬೋದು. ಅದಕ್ಕೆ ಈಗ ಫಸ್ಟ್ ಒಗ್ಗರಣೆ ಹಾಕ್ಬಿಡಮ್ಮ. ಆಲ್ಮೋಸ್ಟ್ ಆಲ್ ಭಾಳ ಲೇಟ್ ಆಗೈತಿ. ಲಟ್ಸ್ಕೊ. ಈಗ ಆಲ್ಮೋಸ್ಟ್ ಆಲ್ ಈಗ ಎಣ್ಣೆ ಹಾಕೊಂಡಿವಿ, ನಿಮ್ಮ ತಕ್ಕಂಗೆ ಎಣ್ಣೆ. ಅದಾದಮೇಲೆ ಸಾಸಿವೆ, ಅದಾದಮೇಲೆ ಜೀರಿಗೆ ಕಾಯಿಲಿ ಬಿಡ್ಲಿ ಹಾಕಿಬಿಡ್ಬೇಕು. ಬೊಗಣೆ ಪೂರ ಇದು ಹಾಕಿಬಿಡ್ರಿ. ಅದಾದಮೇಲೆ ಸ್ವಲ್ಪ ಸೈಡಿಗೆ ಸಾಸಿವೆ ಹಾಕಿ ಇದನ್ನು ಈಗ ಅಲ್ಲಿ ಬಿಟ್ಟು ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು. ಸಾಕು ಬರ್ಗರ್ ಆಗೈತೆ. ಸೀದಾ ನಾವು ಈಗ ಹಾಕೋಬೇಕಾಗಿರೋದು ಅಲ್ಲ ಬೆಳ್ಳುಳ್ಳಿ ಹಾಕ್ಬೇಕು. ಆದ್ರೆ ನಾನು ಏನು ಹಾಕ್ತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಫಸ್ಟು ಈರುಳ್ಳಿ ಈಗ ಇದು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ದಬಾಯಿಸಿ ಫ್ರೈ ಹೊಡಿಬೇಕು. ಈಗ ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ. ಈಗ ಅವಾಗ ಹಾಕ್ಬೇಕಾಗಿತ್ತು. ಈಗ ಸ್ವಲ್ಪ ಇದು ಮಾಡಿದ್ನಿ, ಯಾಕಂದ್ರೆ ಸೊಪ್ಪು ಕೋಸು ಲಿಡಿಲ್ ಜಾಸ್ತಿ ಆಯ್ತು. ಸ್ವಲ್ಪ ಜಾಸ್ತಿ ಆಯ್ತು. ಇದು ಸ್ವಲ್ಪ ಮೇಲೆ ಉದುರ್ಸಾಕ ಸ್ವಲ್ಪ ಮೆಣಸಿನ್ಕಾಯಿ. ನಮ್ಮ ಇವನಿಗೆ ಸ್ವಲ್ಪ ಖಾರ ಭಾಳ ಇಷ್ಟ. ಗೈಸ್ ನಾನು ಯೂಸ್ ಮಾಡೋದು ನಾರ್ಮಲ್ ಆದಂಥ ಎಕ್ಸ್ಪೈರಿ ಆದಂಥ ಸಾಸಸ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಬಿಕಾಸ್ ಆಫ್ ಸ್ವಲ್ಪ ಫ್ಲೇವರ್ಸ್ ಇರಲಿ ಗೈಸ್. ಅದಾದಮೇಲೆ ಈಗ ಇದನ್ನ ಆಲ್ಮೋಸ್ಟ್ ಅಲ್ಲಿ ಇದನ್ನು ಹಾಕೊಂಡಿನಿ. ಈಗ ಇದನ್ನು ಫ್ರೈಗೆ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಮಸಾಲೆ ಗೀಸಲ ಹಾಕಿ ಸ್ವಲ್ಪ ಲಿಟ್ಟಿಲ್ ಬಿಟ್ಟು ನೀರು ಹಾಕ್ಬಿಡ್ಬೇಕು. ಗೈಸ್ ಇದಂತೂ ಅಲ್ಟಿ ಆಗತ್ತೆ. ಹಂಗೆ ತಿಂದರು ಒಳ್ಳೇದು ಕೂಡ. ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಸೈಕ್ ಆಗತ್ತೆ ತಿನ್ನವ. ಸ್ವಲ್ಪ ನೀರು ಹಾಕ್ಬಿಡ್ಬೇಕು. ಆಫ್ ಮಾಡಿದೆ ಹಾಕಿದೆ. ಈ ಥರ ಆಗೈತಿ. ಕ್ಲೋಸ್ ಸ್ವಲ್ಪ ಸಣ್ಣ ಒಲೆ ಇಟ್ಟು ಲಾಸ್ಟಿಗೆ ಮುಗೀತು. ಲಾಸ್ಟ್ ಫಿನಿಶಿಂಗ್ ಟಚ್ ಆದಂಥ ಹೂಕೋಸು ಹಾಕಿ ಆಫ್ ಮಾಡಿ. ನಾನೇನಂದರೆ ಇನ್ನೊಂದೇನಂದರೆ ಅದೆಲ್ಲ ಮಾಡ್ಬೇಕಾದ್ರೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕಿ ಕಲಿಸ್ಲಾರ ಕ್ಲೋಸ್ ಮಾಡಿಬಿಡ್ತೀನಿ. ನಿಂಬೆಹಣ್ಣು ಹಿಂಗೆ ಹಾಕ್ಯಬೇಕು. ನಮ್ಮ ಮನೆಗೆ ಸ್ವಲ್ಪ ಎಲ್ಲ ಎಕ್ಸ್ಪೈರ್ ಆಗಿರೋ ನಿಂಬೆಹಣ್ಣು ಇದೇನಿರುತ್ತೆ. ಇದು ನಿಂಬೆಹಣ್ಣು ಸೊಪ್ಪು ಇಲ್ಲಿ ಕ್ರಾಸ್ ಒಳಗೆ ಎಷ್ಟು ಹಾಕ್ಯಂಡು ಧಮ್ ಕಟ್ಬಿಟ್ರೆ ಫೈನಲಿ ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಯ್ತು. ಈಗ ನಮ್ಮ ಮಮ್ಮಿ ಚಪಾತಿ ಮಾಡ್ತಾಳೆ, ಅದನ್ನು ತಿನ್ಬಿಡೋಣ. ಕಳಗಿತ್ತು ಒಲೆ ಮೇಲೆ ನೋಡಿ ಎಷ್ಟು 1 kg ಉಳಿತು. ಸ್ವಲ್ಪ ಗೈಸ್ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಆಗುತ್ತೆ. ನಮ್ಮ ಮಮ್ಮಿ ಹೆಂಗೈತೆ ಘಾಟ ಅಲ್ಲ ಅದು ಕ್ಲೀನ್ ಎಣ್ಣೆ ನೀರು ಎಲ್ಲ ಸ್ವಲ್ಪ ಆಗ್ತಿರ್ತದೆ ಗೈಸ್. ಯಾಕಂದ್ರೆ ನಾವು ಸ್ವಲ್ಪ ನೇರ್ ಬೇಸ್ ಸ್ವಲ್ಪ ಶೆಫ್ ಗಚ್ಚರ ಥಾಟಿ ಪ್ರೊಸೆಸ್ ಆಗಿರ್ತೀವಲ್ಲ ಆ ಥರ ಇದ್ರ ಮಾಡಿರ್ತೀವಿ. ಎಸ್ ಈಗ ತಿಂದು ನೋಡೋಣ. ನೋಡಪ್ಪ ಹೇಳ್ಬಿಡ್ತೀನಿ ಟೇಸ್ಟ್ ಅಂದ್ರೆ ಟೇಸ್ಟ್ ಐತೆ ಅಂತ ಹೇಳ್ಬೋದು. ಎಸ್ ಈಗ ನಮ್ಮ ಪ್ರಜ್ವಲರು ಅವಾಗೆ ತಿಂದು ಕುಂತಾರ. ಆದರೂ ಸ್ವಲ್ಪ ರಿವ್ಯೂ ತೊಗೋಬೇಕಲ್ಲ, ಅದಕ್ಕೆ ಹಿಡ್ಕಲ್ಲಿ ತಟ್ಟೆ. ಪಂಕಮ್ಮ ಹೆಂಗಿತ್ತಮ್ಮ? ಎಲ್ಲಿ ಬೇ ಪಲ್ಯನೇ ಕಾಣವಲ್ಲ. ಆಯ್ತು ಅದೇನು ಪೀಸ್ ಸಾಕಾಯ್ತು. ಹೆಂಗೈತೆ? ಚಲೋ ಆಯ್ತಪ್ಪ. ಚಲೋ ಐತೆ. ದೊಡ್ಡ ತಗ. ಏ ಅನ್ನಕ ವಿಡಿಯೋಗೋಸ್ಕರ ನಾವ್ ಹಂಗ ಮಾಡಾರಲ್ಲ ನಿಮ್ಮಂಗ. ತಿನ್ ಇಲ್ಲಿ ನೋಡಿ ಮೇಲೆ ಸೂಪರ್. ಗೈಸ್ ಈಗ ನಾವು ಜಲ್ದಿ ತಿಂದೋಣ. ಎಲ್ಲ ಪಾಸಿಟಿವ್ ರಿವ್ಯೂ, ನಮ್ಮ ಅನ್ನಕ್ಕನ ರಿವ್ಯೂ, ಆಮೇಲೆ ನೈಟ್ ಬರ್ತೀವಲ್ಲ ಚಳಿಯಾಗ ಅವಾಗ ತಗೋಣಮ್ಮ ಅಂತ ಹೇಳ್ಕೊಂತ ನೀ ಹೇಳ್ಬೇಕನ್ನಕ್ ಎದ್ದುಕೊಳ್ಳೋಣ. ನೆನಪು ಮಾಡೆ ನಮ್ಮ ಮಮ್ಮಿಗೆ ಎದ್ದುಕೊಳ್ಳೋಣ ರಿವ್ಯೂ. ಊಟದ ರಿವ್ಯೂ ತೊಗೊಂಡಿಲ್ಲ ಅಂತಂದು ಪಲ್ಯದ ಸ್ಟಾರ್ ರೇಟಿಂಗ್ ಇದು ಪಂಕಮ್ಮ 5 ಸ್ಟಾರ್ ಒಳಗೆ ಎಷ್ಟು ಸ್ಟಾರ್ ಕೊಡ್ತೀವಿ ಟೇಸ್ಟಿಗೆ? 5 ಸ್ಟಾರ್. ಚಪ್ಪಾಳೆ ಬರ್ಲಿ ಹೊಡಿ, ಕ್ಲಾಪ್ ಹೊಡಿ. ಒಟ್ಟು 5 ಸ್ಟಾರ್ ಒಳಗ ಎಷ್ಟು ಸ್ಟಾರ್ ನೀ ಕೊಡ್ತಿ? 5 out of 5. 5 out of 5. ಈಗ ನಮ್ಮ ಅನ್ನಕ್ಕ ಕೇಳಮ್ಮ. ಅನ್ನಕ್ಕ ಬರೀ ಸ್ಮೆಲ್ಲಾಗ ನೀನು ರೇಟಿಂಗ್ ಹೇಳ. ನೀನ ತಿನ್ನಕತ್ತಿಲ್ಲ, ಸ್ಮೆಲ್ಲಾಗ ರೇಟಿಂಗ್ ಹೇಳಿ. ಹೇಳಕ್ಕ ಜಲ ಕರೆಕ್ಟ್ ಹೇಳ. ಏನು ರೇಟಿಂಗ್ ಹೇಳ. 5 ಸ್ಟಾರ್ ಒಳಗೆ ನನಗೆ ಎಷ್ಟು ಸ್ಟಾರ್ ಕೊಡ್ತಿ? 2. ಗೈಸ್ ಇದನ್ನ ಕಟ್ ಮಾಡುವ ಅಂತ ಹೇಳ್ಕೊಂತ ಈಗ ಹೋಗವ. ಲೆಟ್ಸ್ ಗೋ. ಫನ್. ಈಗ ನಾವು ಮನೆಗೆ ಬಂದಿವ್ರಿ. ಮನೆಗೆ ಬಂದ್ಕೊಳ್ಳೋಣ. ನಮ್ಮ ಮಮ್ಮಿಗೊಂದು ಕೇಳೋದೊಂದು ರಿವ್ಯೂ ಇತ್ತು. ಪಲ್ಯ ಹೇಗಿತ್ತು? ಪಲ್ಯ ಹೇಗಿತ್ತು? ಚಲೋ ಆಯ್ತು. 10ಕ್ಕೆ 5 ಎಷ್ಟು ಸ್ಟಾರ್ ಕೊಡ್ತೆ? ಇದಕ್ಕೆ 4. ಯಾಕ ಏನು ಒಂದೇನು ಮಿಸ್ಸಿಂಗ್? 1 ಸ್ಟಾರ್ ಎದಕ್ಕೆ ಹೇಳಮಿ? ನಾನು ನಿನಗೆ ಅವಾಗ ಕೇಳಿನಿಲ್ಲ. ಇಲ್ಲ ಹೇಳ, ಇಲ್ಲ ಹೇಳಿ, ಇಲ್ಲ ಹೇಳ, ಹೇಳಮಿ ಎದಕ್ಕೆ? 5. ಒಂದು ಎದಕ್ಕೆ ಕೊಳ್ಳಿಲ್ಲ? 5 ಅಂತ ತೆಗಿ ತಲೆ ಮೇಲೆ ಕೈ ಕೊಡು.
ಹೇಳಿದ್ನಲ್ಲ 5ಕ್ಕೆ 5 ಅಂತೇಳಿ ಇಲ್ಲಿ ನೋಡಿ ಹೇಳಿ ಇಲ್ಲೇ 5ಕ್ಕೆ 5 ಅದಿಲ್ಲ ಮಗ ನೋಡಿ ಬರೀ ಇಂತ ಬರೀ ಹುಡುಗ ಸ್ವಲ್ಪ ಇದಾಗೇನು ವಯಸ್ಸು ಬಿಸಿರಾಗತ್ತೆ ಸ್ವಲ್ಪ ಹುಡುಗ ಇದಾಗೇನ ಗೈಸ್ ಈಗ ಫೈನಲಿ ಮುಕ್ಕಣುವ ಸಮಯ ನಾಳೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಾಳೆ ಇನ್ನೊಂದೊಂದು ಚಲೋ ದಿನ ಐತಿ, ಯಾರು ಬರ್ತಾರೆ ಏನಂತಂದು ಎಲ್ಲ ಹೇಳ್ತೀನಿ ಅಂತ ಹೇಳ್ಕೊಂತ ಫಸ್ಟ್ ಟೈಮ್ ಯಾರು ಚಾನಲ್ನ ವಿಸಿಟ್ ಅನ್ನು ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಗೈಸ್ ಲವ್ ಯು ಅಗೇನ್ ಗೈಸ್.